ಎಲ್ಲಿ ನೋಡಿದ್ರು ಏನಿಲ್ಲ ರೀ, ಎಲ್ಲಿ ನೋಡಿದ್ರು ಏನಿಲ್ಲ. ನಾವು ಪಿಜ್ಜಾಗಿರೋರು ಪಿಜ್ಜಾಗ ಊಟ ಮಾಡ್ಬೇಕಂದ್ರೆ ಇಲ್ಲಿ ಊಟ ಇಲ್ಲ. ಹೋಟೆಲ್ಗೆ ಹೋಗಿ ಏನರ ತಿಂಡಿ ತಿನ್ಬೇಕಾದ್ರೆ ಅಲ್ಲಿ ತಿಂಡಿ ಇಲ್ಲ. ಅದು ಹೋಗ್ಲಿ ಬಿಡಪ್ಪ, ಡಬ್ಬ ಅಂಗಡಿಯಾಗ ಹೋಗಿ ಚಾಗಿ ಕುಡಿಬೇಕಾದ್ರೆ ಅಲ್ಲಿ ಸಿಲಿಂಡ್ರ್ ಇಲ್ಲ. ಏನು ಮಾಡ್ಬೇಕು ನಾವು ಹೊಟ್ಟಿಗೆ? ಹೋಗ್ಲಿ ಬಿಡು, ದೇವ್ರದಾನ ಅಂಥೇಳಿ ಗುಡಿಗೆ ಹೋಗಿ ಪ್ರಸಾದ ಗಿಸಾದ ತಿಂದು ಅಷ್ಟರ ಮೇಲೆ ಇರ್ಬೇಕಂದ್ರೆ ಅಲ್ಲಿ ಪ್ರಸಾದನೂ ಇಲ್ಲ. ಹಿಂಗಾತಂದ್ರೆ ನೋಡ್ರಿ, ಈಗ ಬರೀ ಬೆಂಗಳೂರಾಗ ಅಷ್ಟ ಅಲ್ರಿ, ಎಲ್ಲ ಕಡೆ ಸಿಲಿಂಡ್ರ್ ಪ್ರಾಬ್ಲಮ್ ಆಗೈತಿ. ಎಲ್ಲಿ ಹೋದ್ರೂ ಇಲ್ಲ ಇಲ್ಲ, ಎಲ್ಲಿ ಹೋದ್ರೂ ಇಲ್ಲ ಇಲ್ಲ. ಹೆಂಗ್ರಿ ಹಿಂಗಾತಂದ್ರೆ? ಈಗ ನೋಡ್ರಿ, ಹಿಂದಕ್ಕೆ ಒಲಿ ಹೊತ್ತಿಸಿ ಅಡಿಗೆ ಮಾಡ್ತಿದ್ರಂತ, ಮನೆ ತುಂಬ ಹೊಗೆ ಇರ್ತಿತ್ತಂತ, ಅದರ ರುಚಿನ ಭಾರಿ ಮಜಾ ಇರ್ತಿತ್ತಂತ ಅಂಥೇಳಿ ನಾವು ಅಜ್ಜಿ ಹೇಳೋದು ಕತೆ ಕೇಳಿದ್ವಿ ರೀ. ಆದ್ರೆ ಈಗ ಅದ ಪರಿಸ್ಥಿತಿ ಬರಾಕತ್ತೈತ್ರಿ. ಈಗ ಒಲಿ ಗಿಲಿ ಇಂಡಕ್ಷನ್ ಸ್ಟೋವ್ ಅಂತ ಬಂದವಲ್ರಿ, ಅದನ್ನು ಕೇಳೋರು ಯಾರು ಇದ್ದಿಲ್ಲ. ಇವತ್ತಿನ ದಿವಸ ಎಲೆಕ್ಟ್ರಿಕಲ್ ಅಂಗಡಿ ಮುಂದೆ ಹೋದ್ರಿ ಅಂದ್ರೆ ಪಾಳೆನ ಪಾಳೆ ಅಲ್ರಿ. ಸಿಲಿಂಡರ್ ಇಲ್ಲಾಂದ್ರೆ ಏನು ಮಾಡ್ಬೇಕು? ಈಗ ಬೆಂಗಳೂರಾಗ ಮತ್ತು ದೊಡ್ಡ ದೊಡ್ಡ ನಗರದಾಗ ಹೆಂಗಾಗೈತೆ ಅಂತಂದ್ರೆ, ಈಗ ಅಪಾರ್ಟ್ಮೆಂಟ್ದೊಳಗೆ ಒಲಿ ಹೊತ್ಸಂಗಿಲ್ಲ, ಹೊಗೆ ಆಕೈತೆ ಅಂತಾರೆ ಆಜು ಬಾಜುದವ್ರು. ಅದಕ್ಕೆ ಮತ್ತು ಅದ್ರ ಸಂಬಂಧ ಗಂಟು ಬಿದ್ದಾರ್ರಿ. ಇನ್ನು ಹಳ್ಳಿಯಾಗಿದ್ದವ್ರಿಗೆ ಏನು ಸಮಸ್ಯೆ ಇಲ್ಲ, ಈ ಪಟ್ಟಣದಾಗಿದ್ದವ್ರು ಮಾತ್ರ ಸಿಲಿಂಡರ್ ಸಮಸ್ಯೆ ಅಂತ ಹೇಳಿ ಭಾಳ ಜೋರಾಗೈತಿ. ಆಮೇಲೆ ಈಗ ಮನುಷ್ಯಾಗ ಏನಾಗಿದ್ರೆ ಯಾಕೆ ಗ್ಯಾಸ್ ಟ್ರಬಲ್ ಐತನ, ಭಾಳ ಮುಖ ಒಂಥರ ಮಾಡಿ ಅಲ್ಲ ಅಂತಿದ್ರು. ಈಗ ನೋಡ್ರಿ, ಇಡೀ ಎಲ್ಲ ಕಡೆ ಗ್ಯಾಸ್ ಟ್ರಬಲ್ಲು. ನೀವು ಹೋಟೆಲ್ಗೆ ಹೋಗಿರಾ, ಪ್ರತಿಯೊಂದು ಹೋಟೆಲ್ ಮುಂದೆ ಸಿಲಿಂಡ್ರ್ ಇಲ್ಲ, ತಿಂಡಿ ಇಲ್ಲ ಅಲ್ರಿ. ಅಲ್ಲಿ ಕೆಲಸ ಮಾಡೋಕ್ಕೆ ಬಂದವರು ಬೇರೆ ಊರ್ಲಿಂದ ಹೊಟ್ಟೆ ತುಂಬಿಸ್ಕೊಳಕ್ಕೆ ಬಂದಿರ್ತಾವ. ಈಗ ಹೋಟೆಲ್ ಮಾಲಕರು ಅಲ್ಲಪ್ಪ, ಮತ್ತು ಹಿಂಗೆ ಆಗ್ತದ್ರೆ ನಾವು ಹೋಟೆಲ್ ಯಾಕೆ ಇಡಬೇಕು, ಸುಮ್ಮನೆ ಖರ್ಚು ಅಂಥೇಳಿ ನಾವು ಬಂದ ಮಾಡಿಬಿಡ್ತೀವಿ ಅನ್ನಕತ್ತಾರಂತ. ಅವ್ರದ್ದು ಕೂಡ ಈಗ ಊಟಕ್ಕೆ ಏನಿಲ್ಲ ಅನ್ನಂಗೆ ಆಗುತ್ತೆ. ತಮ್ಮ ಊರಿಗೆ ಹೋಗ್ಬೇಕಂತ ಯೋಚನೆ ಮಾಡ್ಯಾರ್ರಿ ಅಲ್ರಿ. ಇದು ಇಷ್ಟಕ್ಕೆ ಮುಗಿತೈತೆ, ಮುಂದುವರಿತೈತಿ. ಒಂದು ಸರ್ಕಾರ ಏನು ಹೇಳ್ತೈತಿ, ನೀವೇನು ಚಿಂತೆ ಮಾಡಬೇಡ್ರಿ, ಅವೆಲ್ಲ ತ್ರಾಸ ಹಂಗಲ್ಲ, ಹಂಗೆ ಸುಳ್ಳ ಹಬ್ಸ್ಯಾರ ಅಂತ ಸರ್ಕಾರ ಹೇಳ್ತೈತೆ ರೀ. ಆ ಮಿನಿಸ್ಟ್ರುಗಳು, IASಗಳು ಎಲ್ಲ ಮೀಟಿಂಗ್ ಮಾಡಿ ಆಯಿಲ್ ಕಂಪನಿಯವ್ರನ್ನ, ಗ್ಯಾಸ್ ಏಜೆನ್ಸಿಯವ್ರನ್ನ, ಹೋಟೆಲ್ ಮಾಲೀಕರನ್ನ ಕರೆಸಿ ಮೀಟಿಂಗ್ ಮಾಡ್ತಾರೆ. ಹೌದು, ಮೀಟಿಂಗ್ ಮಾಡ್ತೀರಿ, ಇಲ್ಲ ಅಂತಲ್ಲ, ಜನರಿಗೂ ಒಳ್ಳೇದಕ್ಕೆ ಮಾಡಾಕತ್ತೀರಿ. ಅದ್ರ ಪರಿಹಾರ ಏನೈತಿ? ಗ್ಯಾಸ್ ಏನು ಮನೆಗೆ ತಯಾರಿಸೋದೈತಾ? ಆಮೇಲೆ ಇನ್ನೊಂದು ಮಜಾ ಗೊತ್ತನ್ರಿ ನಿಮಗೆ, ಈಗ ಪೆಟ್ರೋಲ್ ಎಲ್ಲಿ ಖಾಲಿ ಆಗುತ್ತೆ ಅಂತೇಳಿ ನೀವು ಪೆಟ್ರೋಲ್ ಬಂಕ್ ಮುಂದೆ ಹೋದ್ರೆ ಉದ್ದಕ್ಕೆ ಪಾಳೆ ರೀ, ಗಾಡಿ ಜಲ್ದಿ ಸಿಗೋದೇ ಇಲ್ಲ ಪಾಳೆ. ಎಲ್ಲರೂ ಬರೋದು ಟ್ಯಾಂಕ್ ತುಂಬಿಸ್ಕೊಳ್ಳೋದು ಹೋಗೋದು. ಏನಿದು ಎಷ್ಟು ದಿವಸ ಇರ್ತತೋ ಏನು? ಹಿಂಗಾತಂದ್ರೆ ಭಾಳ ಸಮಸ್ಯೆ ಆಗುತ್ತೆ ರೀ ಮಾರಾಯ. ನೋಡ್ರಿ, ನೀವು ಏನಿಲ್ಲ ಅಂತ ಕೂಡ್ಬಾಡ್ರಿ, ಏನರ ಮಾಡೋಣಂತೆ ಎಲ್ಲರೂ ಸೇರಿ.